ಜಸ್ಟ್ 15 ದಿನ ಕಳೆದಿದ್ರೆ ಆ ಹೆಣ್ಮಗಳು ಹಸೆಮಣೆ ಏರ್ತಿದ್ಲು. ಹೀಗಾಗಿ ಇವತ್ತು ಹುಡುಗನ ಜೊತೆ ಫೋಟೋಶೂಟ್ಗೆ ಅಂತ ಹೊರಟಿದ್ಲು. ಆದ್ರೆ ದಾರಿ ಮಧ್ಯೆ ಕಾದಿದ್ದ ಯಮ ಹೆಣ್ಮಗಳ ಬದುಕಿಗೆ ಕೊಳ್ಳಿಗೂ ಗೊತ್ತಿಲ್ಲ ಬಿಡಿ. ಹಣೆ ಬರಹ ಗೀಚಿದ ಭಗವಂತ ಕೂಡ ಕಾಲದ ಕರೆ ಬಂದಾಗ ಒಂದು ಕ್ಷಣ ಕಣ್ಮುಚ್ಚಿ ಕೂತು ಬಿಡ್ತಾನೆ. ದೇವರು ಅನಿಸಿಕೊಂಡವನೇ ಕಲ್ಲಾಗಿ ಹೋಗ್ತಾನೆ. ಆದ್ರೆ ಏನು ಅರಿಯದ ಜೀವಗಳು ಮಾತ್ರ ಬದುಕಿನ ಪುಟ ತೆರೆಯುವ ಮುಂಚೆಯೇ ದುರಂತ ಅಧ್ಯಾಯವಾಗಿ ಹೋಗ್ತವೆ. ಈ ಹೆಣ್ಮಗಳಿಗಿನ್ನೂ ತುಂಬಾ ಚಿಕ್ಕ ವಯಸ್ಸು. 15 ದಿನದಲ್ಲಿ ಮದುವೆ ಬೇರೆ ನಿಶ್ಚಯವಾಗಿತ್ತು. ಹೀಗಾಗಿಯೇ 10 ಕನಸು ಕಟ್ಕೊಂಡವಳು ಬದುಕಿನ ಕನಸು ಕಾಣೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಭಗವಂತ ಅನ್ನಿಸಿಕೊಂಡವ ಈ ಹೆಣ್ಮಗಳ ಆಸೆಗಳಿಗೆಲ್ಲ ತಣ್ಣೀರು ಎರಚಿದ್ದಾನೆ. ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳ ಆಯಸ್ಸನ್ನ ಅರ್ಧ ದಾರಿಯಲ್ಲೇ ಮುಗಿಸಿದ್ದಾನೆ. ಸಹೋದರ ಜೊತೆ ಬೈಕಲ್ಲಿ ಹೊರಟವಳು ದಾರಿ ಮಧ್ಯೆಯೇ ಹೆಣವಾಗಿ ಮಲಗಿದ್ದಾಳೆ. ಮದುವೆಗೆ 15 ದಿನ ಇರುವಾಗಲೇ ನಡೆಯಿತು ಘನಘೋರ. ಸಹೋದರನ ಜೊತೆ ಹೊರಟವಳು ಸೇರಿದ್ದು ಮಸಣ. ಈ ಮುದ್ದು ಮುಖದ ಸುಂದರಿಯನ್ನ ಹೆತ್ತವರು ಅದ್ಹೇಗೆ ಮರಿತಾರೋ ಭಗವಂತನೇ ಬಲ್ಲ. ಹೀಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಗಳು ಜಸ್ಟ್ 15 ದಿನ ಕಳೆದಿದ್ರೆ ಹೊಸ ಬದುಕು ಶುರು ಮಾಡ್ತಿದ್ಲು. ಮಗಳ ಮದುವೆ ಇದೆ ಅಂತ ಹೆತ್ತವರು ಅದೆಷ್ಟು ಆಸೆ ಇಟ್ಕೊಂಡಿದ್ರೋ ಏನೋ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ರೋ. ಆದ್ರೆ ಆ ಆಸೆ ಕನಸುಗಳಿಗೆ ಕೊಳ್ಳಿ ಬಿದ್ದಿದೆ. ಮಗಳು ಹಸೆಮಣೆ ಏರೋದಿಕ್ಕೂ ಮೊದಲೇ ಚಿತೆ ಏರಿದ್ದಾಳೆ. ಗಂಡನ ಜೊತೆ ಸಪ್ತಪದಿ ತುಳಿಯಬೇಕಿದ್ದವಳು ಹೆಣವಾಗಿ ಚಟ್ಟದ ಮೇಲೆ ಮಲಗಿದ್ದಾಳೆ. ಈಕೆ ಹೆಸರು ಕವಿತಾ ಅಂತ. ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಶಿವಪುರ ತಾಂಡಾ ನಿವಾಸಿ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಯಾಗಿ ಕೆಲಸ ಮಾಡ್ತಿದ್ಲು. ಇತ್ತೀಚೆಗೆ ಕವಿತಾ ಮದುವೆಗೆ ನಿಶ್ಚಯವಾಗಿತ್ತು. ಇದೇ ತಿಂಗಳ 24-25ಕ್ಕೆ ಅದ್ಧೂರಿ ಮದ್ವೆನೂ ಇತ್ತು. ಹೀಗಾಗಿ ಇವತ್ತು ಹುಡುಗನ ಜೊತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ಲು. ಮೊದಲು ತಾನು ಮಾಡ್ತಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂತರ ಹುಡುಗನ ಜೊತೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಫುಲ್ ಪ್ರಿಪೇರ್ ಆಗಿದ್ಲು. ಹೀಗಾಗಿ ಬೆಳಗ್ಗೆಯೇ ಸಹೋದರನ ಜೊತೆ ಬೈಕಲ್ಲಿ ಶಿವಮೊಗ್ಗದ ಕಡೆ ಹೊರಟಿದ್ಲು. ಆದ್ರೆ ದುಮ್ಮಳ್ಳಿ ಕ್ರಾಸ್ನ ಸಕ್ಕರೆ ಫ್ಯಾಕ್ಟರಿ ಬಳಿ ಬರ್ತಿದ್ದಂತೆ ಯಮರಾಯ ಹೊಂಚು ಹಾಕಿ ಕೂತಿದ್ದ. ಎದುರಿಗೆ ಬಂದ ಬೈಕೊಂದು ಕವಿತಾ ಕೂತಿದ್ದ ಬೈಕ್ಗೆ ಟಚ್ ಆಗಿದೆ. ಬ್ಯಾಲೆನ್ಸ್ ತಪ್ತಿದ್ದಂತೆ ಕವಿತಾ ನೆಲಕ್ಕೆ ಬೀಳ್ತಿದ್ದಂತೆ ಹಿಂದೆ ಬರ್ತಿದ್ದ ಬಸ್ ಕವಿತಾ ಮೇಲೆ ಹರಿದಿದೆ. ಅಷ್ಟೇ, ಮಾತಿಲ್ಲ, ಕಥೆ ಇಲ್ಲ. ಬಿದ್ದ ಜಾಗದಲ್ಲೇ ಜೀವ ಚೆಲ್ಲಿದ್ದಾಳೆ. ಸಹೋದರನ ಕಣ್ಮುಂದೆಯೇ ಸಾವಿನ ಮನೆಗೆ ಪಯಣ ಬೆಳೆಸಿದ್ದಾಳೆ. ಈಗೀಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನ್ನೋದು ಟ್ರೆಂಡಿಂಗ್. ಹೀಗಾಗಿಯೋ ಏನೋ ಕವಿತಾ ಕೂಡ ಭಾವಿ ಪತಿ ಜೊತೆ ಕೈ ಹಿಡ್ಕೊಂಡು ಹೆಜ್ಜೆ ಹಾಕೋ ಕನಸು ಕಂಡಿದ್ಲು. ಸಪ್ತಪದಿ ತುಳಿಯೋದಕ್ಕಂತೂ ಆ ಭಗವಂತ ಅವಕಾಶ ಕೊಡ್ಲಿಲ್ಲ. ಆದ್ರೆ ಜೊತೆಗೆ ನಿಂತು ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೂ ಸಣ್ಣ ಚಾನ್ಸೂ ನೀಡ್ಲಿಲ್ಲ. ಕವಿತಾ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರಿನ ಜನರೇ ಶವಾಗಾರದ ಮುಂದೆ ಸೇರಿದ್ರು. ಅಕ್ಷತೆ ಹಾಕಬೇಕಿದ್ದ ಕೈಗಳು ಚಿತೆಗೆ ಬೆಂಕಿ ಇಡ್ಬೇಕಲ್ಲ ಅಂತ ಹೆತ್ತವರು ಗೋಳಾಡ್ತಾ ಇದ್ರೆ ಎಂಥವರ ಕಣ್ಣಾಲಿಗಳೂ ತುಂಬಿ ಹೋಗಿದ್ವು. ಇದೇ ತಿಂಗಳು 24ರಂದು ಮದುವೆ ನಿಶ್ಚಿತ ಆಗಿತ್ತು. ಇವತ್ತು ಕೊನೆ ದಿನ ಲೀವ್ ಹಾಕಿ ನಾನು ಮದುವೆ ಕಾರ್ಯಕ್ರಮದಲ್ಲಿ ತೊಡಕೋಬೇಕು ಅಂತ ಹೇಳಿ ಅಣ್ಣನ ಜೊತೆಗೆ ಡ್ರಾಪ್ ತಗೋಬೇಕಾದ್ರೆ ಅಲ್ಲಿ ಡಿವೈಡರ್ ತುಂಬಾ ಸಮಸ್ಯೆ ಇದೆ. ಅಲ್ಲಿ ವೈಜ್ಞಾನಿಕವಾಗಿ ಟ್ರಾಫಿಕ್ ರೂಲ್ಸ್, ಹೈವೇ ರೂಲ್ಸ್ ಅನ್ನ ಸೇರ್ಕೊಂಡು ಇವತ್ತು ರಸ್ತೆ ಸರಿ ಮಾಡಿದ್ರೆ ಇವತ್ತು ಅಪಘಾತ ತಪ್ಪಿತ್ತದು. ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಒಂದು ಹುಡುಗಿ MSc ಮಾಡಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ಒಂದು ಸಣ್ಣ ನೌಕರಿ ಮಾಡ್ಬೇಕಾದ್ರೆ ಅವರ ತಂದೆ ತಾಯಿಗೆ ಮುಂದೆ ಮೂಲ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಇವತ್ತು ಒಟ್ನಲ್ಲಿ ವಿಧಿಯ ಮೋಸದಾಟಕ್ಕೆ ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ. ವಿನಯಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಆ ತಂದೆ ತಾಯಿಗೆ 2 ಮಕ್ಕಳು. ಒಬ್ಬ ಸೇನೆಯಲ್ಲಿ ಸೈನಿಕ, ಮತ್ತೊಬ್ಬ ಕುಡುಕ. ನಿತ್ಯ ಕುಡಿದು ತೂರಾಡ್ತಿದ್ದವ ಆಸ್ತಿ ವಿಷಯಕ್ಕೆ ಕೊಡಬಾರ್ದ ಕಾಟ ಕೊಡ್ತಿದ್ದ. ಇದರಿಂದ ರೊಚ್ಚಿಗೆದ್ದ ತಂದೆ ತಾಯಿ ಮಗನಿಗೆ ಬೆಂಕಿ ಇಟ್ಟಿದ್ದಾರೆ. ಕುಡಿತದ ದಾಸನಾಗಿದ್ದ ಮಗ ಕೊಂದೇ ಬಿಟ್ಟ ಅಪ್ಪ ಅಮ್ಮ. ಎಣ್ಣೆ ನಶೆಯಲ್ಲಿ ಚಿತ್ರಹಿಂಸೆ ಕೊಡ್ತಿದ್ದವನಿಗೆ ಹಚ್ಚಿದ್ರು ಬೆಂಕಿ. ಪ್ರತಿ ತಂದೆ ತಾಯಿಗೂ ಮಕ್ಕಳೇ ಸರ್ವಸ್ವ. ಮಕ್ಕಳ ಬದುಕು ಬಂಗಾರವಾಗಿರ್ಲಿ ಅಂತ ಬೆಟ್ಟದಷ್ಟು ಕನಸು ಕಂಡಿರ್ತಾರೆ. ತಮ್ಮ ಜೀವವನ್ನೇ ತೆಗೆದು ಮಕ್ಕಳ ಬದುಕಿಗೆ ಒಂದು ರೂಪ ಕೊಡ್ತಾರೆ. ಹೀಗಾಗಿಯೇ ಕರುಳು ಕುಡಿಯನ್ನೇ ತಮ್ಮ ಕೈಯಾರೆ ಕೊಂದಿದ್ದು ತುಂಬಾ ಕಮ್ಮಿ.
ಜಗತ್ತಲ್ಲಿ ಅಪ್ಪಂದಿರನ್ನೇ ಕೊಂದ ಮಕ್ಕಳಿದ್ದಾರೆ. ಆಸ್ತಿ ಆಸೆಗೋ ಅಥವಾ ಹಣದ ಹುಚ್ಚಿಗೋ ಬಿದ್ದವರು ಹೆತ್ತವರನ್ನೇ ಮಣ್ಣಲ್ಲಿ ಮಣ್ಣಾಗಿಸಿದ್ದಿದೆ. ಆದ್ರೆ ಬಾಗಲಕೋಟೆಯಲ್ಲಿ ಜನ್ಮ ಕೊಟ್ಟವರೇ ಶತ್ರುಗಳಾಗಿದ್ದಾರೆ. ಕುಡಿದು ಕಾಟ ಕೊಡುತ್ತಿದ್ದ ಮಗನನ್ನ ಕೊಂದು ತಂದೆ ತಾಯಿ ಹಾಗೂ ಸಹೋದರನೇ ಬೆಂಕಿ ಹಚ್ಚಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹಿಂದೆಂದೂ ಕಾಣದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ಕೇಳಿ ಕಂಗಾಲಾಗಿದ್ದಾರೆ. ಇವನೇ ಹೆತ್ತವರ ಕೈಯಲ್ಲಿ ದುರಂತ ಅಂತ್ಯ ಕಂಡವ. ಹೆಸರು ಅನಿಲ್ ಅಂತ. ಕುಡಿತದ ದಾಸನಾಗಿದ್ದವ. ಮನೆಗೆ ಮಾರಿಯಾಗಿದ್ದ. ನಿತ್ಯ ಕುಡ್ಕೊಂಡು ಬರೋದು, ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ತಂದೆ ತಾಯಿಗೆ ಹಿಂಸೆ ಕೊಡೋದು ಮಾಡ್ತಿದ್ದ. ಎಲ್ಲಿ ಆಸ್ತಿ ಕೊಟ್ರೆ ಅದನ್ನು ಮಾರಿ ಬಿಡ್ತಾನೋ ಅಂತ ಆಸ್ತಿ ಹಂಚಿಕೆ ಮಾಡಿರ್ಲಿಲ್ಲ. ಇವನಿಗಂದು ಮದುವೆ ಆದ್ಮೇಲೆ ಆಸ್ತಿ ಹಂಚಿದ್ರಾಯ್ತು ಅಂದುಕೊಂಡಿದ್ರು. ಆದ್ರೆ 4 ದಿನದ ಹಿಂದೆ ಕಂಠಪೂರ್ತಿ ಕುಡ್ಕೊಂಡ್ ಬಂದವ ಜಗಳಕ್ಕೆ ನಿಂತಿದ್ದ. ಇವತ್ತು ಆಸ್ತಿ ಭಾಗ ಆಗ್ಲೇಬೇಕು ಅಂತ ಕೆರಳಿ ಕೆಂಡವಾಗಿದ್ದ. ದುರಂತ ಅಂದ್ರೆ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಅನಿಲ್ನ ಸಹೋದರನು ಅಂದೇ ರಜೆ ಮೇಲೆ ಊರಿಗೆ ಬಂದಿದ್ದ. ಎಣ್ಣೆ ನಶೆಯಲ್ದಿದ್ದವ 3 ಜೊತೆ ಕುಸ್ತಿಗೆ ನಿಂತಿದ್ದಾನೆ. ಸಿಕ್ಕ ವಸ್ತು ತಗೊಂಡು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ. ಈ ವೇಳೆ ಅದೇನಾಯ್ತೋ ಸಿಟ್ಟಲ್ಲಿ ಯಾರು ಹೊಡೆದ್ರೋ ಗೊತ್ತಿಲ್ಲ. ಕುಸಿದು ಬಿದ್ದ ಅನಿಲ್ ಅಲ್ಲೇ ಪ್ರಾಣ ಬಿಟ್ಟಿದ್ದ. ಅನಿಲ್ ವಿಕ್ಟಿಮ್, ನಮ್ಮಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಯಾರ್ದು ಮರ್ಡರ್ ಆಗಿದೆ, ಅವರು ಯಾವಾಗ್ಲೂ ಅವ್ರ ಮದುವೆ ಆಗ್ಲಿಲ್ಲ, ಯಾವಾಗ್ಲೂ ಕುಡಿದು ಗಲಾಟೆ ಮಾಡ್ತಾ ಇದ್ರು. ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಇವೊಂದು ಮರ್ಡರ್ ಆಯ್ತು. ಯಾವಾಗ ಅನಿಲ್ ಸಾವನ್ನಪ್ಪಿದ್ನೋ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಬಿಂಬಿಸೋದಕ್ಕೆ ನೋಡಿದ್ದಾರೆ. ಪೊಲೀಸರಿಗೂ ಫೋನ್ ಮಾಡಿ ಆತ್ಮಹತ್ಯೆಯ ಕತೆ ಹೇಳಿದ್ರು. ಆದ್ರೆ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡ್ತಿದ್ದಂತೆ ಅಸಲಿ ಸತ್ಯ ಹೊರಬಿದ್ದಿದೆ. ನಮ್ಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಡುವಾಗ, ಪೊಲೀಸಲ್ಲಿ ಇಂಟಿಮೇಷನ್ ಕೊಡುವಾಗ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು, ಇವನೇ ಸೆಲ್ಫ್ ಡೀಸೆಲ್ ಹಾಕಿ ಇವನೇ ಈ ತರ ಸುಸೈಡ್ ಮಾಡಿದ್ದಾನೆ. ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಗೆ ನಾವು ಕರೆದಿದ್ದೀವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಗೆ ಕರೆದಿದ್ದೀವಿ. ಅವರು ಯಾವುದೇ ಕಾರಣಕ್ಕೆ ಇದು ಸೆಲ್ಫ್ ಬರ್ನಿಂಗ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಮತ್ತೆ ಜಾಸ್ತಿ ಹೆಚ್ಚಿನ ಎಂಕ್ವೈರಿ ಮಾಡುವಾಗ ಅವರು ಆರೋಪಿ ಎಲ್ಲ ಒಪ್ಪಿದ್ರು. ಒಟ್ನಲ್ಲಿ ಕುಡುಕ ಮಗನ ಕೊಂದ ತಪ್ಪಿಗೆ ಅಪ್ಪ ಅಮ್ಮನ ಜೊತೆ ಇನ್ನೊಬ್ಬ ಮಗನು ಜೈಲು ಸೇರಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟವರು ಕಂಬಿ ಹಿಂದೆ ಸೇರುವಂತಾಗಿದೆ. ಮಂಜುನಾಥ್ ತಳವ, ನ್ಯೂಸ್ 18 ಬಾಗಲಕೋಟೆ. ಅವರಿಬ್ರು ಒಡಹುಟ್ಟಿದ ಅಕ್ಕ ತಂಗಿಯರು. ಇಬ್ರು ಮದುವೆಯಾಗಿ ಗಂಡನಿಂದ ದೂರವಾಗಿದ್ರು. ಹೀಗಾಗಿಯೇ ಅಕ್ಕನ ಪ್ರಿಯಕರನ ಮೇಲೆ ತಂಗಿ ಕಣ್ಣಿಡ್ತಿದ್ದಂತೆ ರಣಚಂಡಿಯಾಗಿದ್ಲು. 2 ವರ್ಷದ ಹಿಂದೆ ರಕ್ತ ಹರಿಸಿದವಳಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಅಕ್ಕ ತಂಗಿ ಕಥೆಯನ್ನ ಹೇಗೆ ಬಣ್ಣಿಸಬೇಕು ಒಂದು ಗೊತ್ತಾಗ್ತಿಲ್ಲ. ಅಕ್ಕ ಆದವಳು ಗಂಡನ ಜೊತೆ ಬಾಳಲಿಲ್ಲ, ತಂಗಿ ಕೂಡ ಗಂಡನ ಜೊತೆ ಸುಖ ಸಂಸಾರ ನಡೆಸಲಿಲ್ಲ. ಇಬ್ರೂ ಕೂಡ ಕಟ್ಕೊಂಡವನಿಗೆ ಗೋಲಿ ಹೊಡೆದು ಬೇರೆ ಬೇರೆ ಜೀವನ ನಡೆಸ್ತಿದ್ರು. ಆದ್ರೆ ಅಕ್ಕನ ಪ್ರಿಯಕರ ತಂಗಿ ಬಲೆಗೆ ಬೀಳುತ್ತಿದ್ದಂತೆ ಘನಘೋರ ಘಟನೆಯೊಂದು ನಡೆದೋಗಿದೆ. ತಂಗಿ ಮೇಲಿನ ಸಿಟ್ಟಿಗೆ ಅಕ್ಕ ಅನ್ನಿಸ್ಕೊಂಡವಳು 6 ವರ್ಷದ ಬಾಲಕನನ್ನ ಕೊಂದು ಹಾಕಿದ್ಲು. ಇದರ ತೀರ್ಪು ಇವತ್ತು ಹೊರಬಿದ್ದಿದ್ದು ಕಿಲ್ಲರ್ ಅಕ್ಕನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ತಂಗಿ ಮಗು ಕೊಂದವಳಿಗೆ ಜೀವನ ಪರ್ಯಂತ ಜೈಲು. ಇದು ಇಂದು ನಿನ್ನೆಯ ಕಥೆಯಲ್ಲ, ಕಳೆದ 2 ವರ್ಷದಿಂದ ನಡೆದಿದ್ದ ದುರಂತ ಘಟನೆ. ಇವಳೇ ನೋಡಿ ಈ ಸ್ಟೋರಿಯ ಖಳನಾಯಕಿ ಅಂಬಿಕಾ. ಗಂಡನನ್ನ ಬಿಟ್ಟವಳು ಚಿಕ್ಕಬಳ್ಳಾಪುರ ತಾಲೂಕಿನ ಮಾವಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ಲು. ಈಕೆ ತಂಗಿ ಅನಿತಾ ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತಗದ ಹಳ್ಳಿಯಲ್ಲಿದ್ಲು. ಅನಿತಾಗೆ 6 ವರ್ಷದ ಹಾಗೂ 8 ವರ್ಷದ 2 ಮಕ್ಕಳಿದ್ರು. ಈಕೆ ಕೂಡ ಗಂಡನಿಂದ ದೂರವಾಗಿ ಒಬ್ಬಂಟಿಯಾಗಿದ್ಲು. ಗಂಡನ ಬಿಟ್ಟ ಅಕ್ಕ ತಂಗಿಯರು ಪರಪುರುಷನ ಸಂಘ ಬೆಳೆಸಿದ್ರು. ಅಕ್ಕನ ಪ್ರಿಯತಮನನ್ನೇ ಪರಿಚಯ ಮಾಡಿಕೊಂಡವಳು ಅಕ್ಕನಿಗೆ ಗೊತ್ತಾಗದಂತೆ ಕಳ್ಳಾಟ ಶುರು ಮಾಡಿದ್ಲು. ಇದು ಅಂಬಿಕಾಳ ಪಿತ್ತ ನೆತ್ತಿಗೇರಿಸಿತ್ತು. ನನ್ನ ಹುಡುಗನನ್ನೇ ಬುಟ್ಟಿಗೆ ಹಾಕ್ಕೊಂಡ ತಂಗಿಗೆ ಪಾಠ ಕಲಿಸಬೇಕು ಅಂತ ಹೆಡೆ ತುಳಿದ ಹಾವಾಗಿದ್ದಳು. ತಂಗಿ ಮಗನನ್ನ ಕರ್ಕೊಂಡು ಹೋದವಳು ಮಾವಿನ ತೋಟದಲ್ಲಿ ಕೊಂದು ಹೂತು ಹಾಕಿದ್ಲು. ಆರೋಪಿ ಅಂಬಿಕಾ ಅರೌಂಡ್ 30 years ಇದೆ ಅವರದು. ಅವರು ದ್ವೇಷದಿಂದ ಸಿಸ್ಟರ್ ಮೇಲೆ ಎಲ್ಡರ್ ಸಿಸ್ಟರ್ ಮೇಲೆ ದ್ವೇಷದಿಂದ ಅವರದು ಮಕ್ಕಳಿಗೆ ಕಿಡ್ನಾಪ್ ಮಾಡಿ, ಮಗ ಇತ್ತು ಅವರದು ಮರ್ಡರ್ ಮಾಡಿದ್ದಾರೆ, ಮತ್ತೆ ದಫನ್ ಮಾಡಿದ್ದಾರೆ ಬಾಡಿ. ಈ ತರ ಕೇಸ್ ಇತ್ತು. ಈ ಕೇಸಲ್ಲಿ ಅವರಿಗೆ ಜೀವ ಶಿಕ್ಷೆ ಆಗಿದೆ, ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ, ಮತ್ತೆ ಫೈನ್ ಕೂಡ ಆಗಿದೆ.
ಇಷ್ಟಕ್ಕೆ ಸುಮ್ಮನಾಗದ ಅಂಬಿಕಾ ತಂಗಿ ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಹಾರಿದ್ಲು. ಬೆಂಗಳೂರಲ್ಲಿ ಆಟೋ ಡ್ರೈವರ್ ಒಬ್ಬನಿಗೆ ಇವಳ ಮೇಲೆ ಅನುಮಾನ ಬಂದಿತ್ತು. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಎನ್ಕ್ವೈರಿ ಮಾಡುತ್ತಿದ್ದಂತೆ ಕೊಲೆ ಕಹಾನಿ ಬಿಚ್ಚಿಟ್ಟಿದ್ಲು. ಅಂದಿನಿಂದ ನಡೆಯುತ್ತಿದ್ದ ವಿಚಾರಣೆಯ ತೀರ್ಪು ಈಗ ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರದ 3ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಜೊತೆಗೆ 25,000 ದಂಡ ವಿಧಿಸಿದೆ. ಒಟ್ನಲ್ಲಿ ಪರಪುರುಷನ ಮೋಹಕ್ಕೆ ಸ್ವಂತ ತಂಗಿ ಮಗನನ್ನೇ ಕೊಂದಿದ್ದು ಮಾತ್ರ ಘನಘೋರ. ದತ್ತಾತ್ರೇಯಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಗಂಡನನ್ನ ಕಳ್ಕೊಂಡಿದ್ದ ಆ ಹೆಣ್ಮಗಳು ತವರು ಸೇರಿದ್ಲು. ಮಗಳಿಗೆ ದಿಕ್ಕಿಲ್ಲ ಅಂತ ಅಪ್ಪನೇ ನೋಡ್ಕೊಳ್ತಿದ್ದ. ಆದ್ರೆ ಹಿರಿ ಜೀವದ ಆಸ್ತಿ ಮೇಲೆ ಕಣ್ಣಿಟ್ಟವಳು ಜನ್ಮ ಕೊಟ್ಟವನನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾಳೆ. ನನ್ನ ಮಕ್ಕಳು ನನಗಿಂತ ಪ್ರಸಿದ್ಧಿ ಬಂತನ ಅಂತೇಳಿ ಚಟ್ಟ. ಈ ಪಾಪಿ ಕಲಿಗಾಲದಲ್ಲಿ ಅಪ್ಪ ಮಕ್ಕಳು ಅನ್ನೋ ಸಂಬಂಧಕ್ಕೆಲ್ಲ ಬೆಲೆನೇ ಇಲ್ಲ ಬಿಡಿ. ಆಸ್ತಿ ಅಂತಸ್ತಿನ ಮುಂದೆ ಯಾರನ್ನೂ ಲೆಕ್ಕಕ್ಕಿಡ್ತಾ ಇಲ್ಲ. ಅಂಗೈ ಅಗಲ ಜಾಗಕ್ಕೆ ಹೆತ್ತವರನ್ನೇ ಕೊಂದವರಿದ್ದಾರೆ. ಅದು ಗಂಡ್ಮಕ್ಳಾದ್ರೂ ಸರಿ, ಹೆಣ್ಮಕ್ಳಾದ್ರೂ ಸರಿ. ಹೆಣ್ಣನ್ನ ಶಾಂತಿ ಸ್ವರೂಪ ಅಂತೀವಿ. ಪ್ರತಿ ಹೆಣ್ಮಕ್ಳಿಗೆ ಅಪ್ಪನೇ ಹೀರೋ ಅಂತೀವಿ. ಅದೆಲ್ಲ ಕೆಲವೊಬ್ಬರ ಪಾಲಿಗೆ ಮಾತ್ರ. ಈಗೀಗ ನಾನು ನಂದು ಅಂತ ಆದ್ಮೇಲೆ ಯಾವ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಸ್ವಾರ್ಥಕ್ಕಾಗಿ ಓಡ್ತಾ ಇರೋ ಪ್ರಪಂಚದಲ್ಲಿ ತಂದೆ ತಾಯಿಗೆ 3 ಕಾಸಿನ ಬೆಲೆ ಇಲ್ಲ. ಈ ವೃದ್ಧ ಜೀವವನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ನಾಡು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಮಕ್ಕಳ ಆಸರೆಯಲ್ಲಿ ಇರಬೇಕಾಗಿದ್ದ ಜೀವ ತನ್ನ ಬದುಕನ್ನ ತಾನೇ ಕಟ್ಕೊಂಡಿತ್ತು. 8 ಎಕರೆ ಆಸ್ತಿಯನ್ನ ಮಕ್ಕಳಿಗೆ ಹಂಚಿ 1 ಎಕರೆ ಆಸ್ತಿಯಲ್ಲಿ ತನ್ನ ಬದುಕನ್ನ ತಾವೇ ನಡೆಸ್ತಾ ಇದ್ರು. ಆದ್ರೆ ತಂದೆ ಅನ್ನೋದನ್ನು ಮರೆತ ಮಗಳು ಅಪ್ಪನಿಗೆ ಆಧಾರವಾಗಿದ್ದ ಆಸ್ತಿಯನ್ನೇ ಲಪಟಾಯಿಸಿದ್ದಾಳಂತೆ. ಲೋನ್ ಕ್ಲಿಯರ್ ಮಾಡಿಸ್ತೀನಿ ಅಂತ ಕಟ್ಟಿದ್ಲಂತೆ ಕಥೆ. ಸಾಲದ ಹೆಸರಲ್ಲಿ ಅಪ್ಪನ ಆಸ್ತಿಯನ್ನೇ ನುಂಗಿದ್ಲು ಮಗಳು. ಇವಳೇ ನೋಡಿ ಅಪ್ಪನ ನಂಬಿಕೆಗೆ ಕೊಳ್ಳಿ ಇಟ್ಟ ಸುಪುತ್ರಿ. ಹೆಸರು ಕೆಂಚಮ್ಮ ಅಂತ. ಕಣ್ಣೀರಿಡ್ತಾ ಇರೋ ವೃದ್ಧನ ಹೆಸರು ಈರಪ್ಪ ಎಳ್ಳೂರು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಡೊಳ್ಳೇಸೂರ ಗ್ರಾಮದ ನಿವಾಸಿ. ಕೆಂಚಮ್ಮರ ಗಂಡ ಸಾವನ್ನಪ್ಪಿದ್ರಿಂದ ಮಗಳು ಒಬ್ಬಂಟಿಯಾಗ್ತಾಳೆ ಅಂತ ತವ್ರ ಮನೆಗೆ ಕರ್ಕೊಂಡ್ ಬಂದಿಟ್ಕೊಂಡಿದ್ರು. ಈರಪ್ಪಗೆ ಒಟ್ಟು 9 ಮಕ್ಕಳು, 8 ಹೆಣ್ಮಕ್ಳು, 1 ಗಂಡು ಮಗ. ಇರೋ 8 ಎಕರೆ ಆಸ್ತಿಯಲ್ಲಿ ಮಗನಿಗೆ 3 ಎಕರೆ ಕೊಟ್ರೆ 4 ಎಕರೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಅರ್ಧರ್ಧ ಎಕರೆ ಆಸ್ತಿ ಕೊಟ್ಟಿದ್ರು. 1 ಎಕರೆ ಆಸ್ತಿಯನ್ನ ತಮ್ಮ ಮುಪ್ಪಿನ ಕಾಲಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ರು. ತಂದೆ ಜೊತೆ ಕೆಂಚಮ್ಮ ಇದ್ದಿದ್ರಿಂದ ಉಳಿದ ಸಹೋದರಿಯರೆಲ್ಲ ತಮಗ್ ಬಂದ ಆಸ್ತಿಯನ್ನ ಕೆಂಚಮ್ಮನ ಪಾಲಿಗೆ ಬಿಟ್ಟಿದ್ರು. ಏನೇ ಲಾಭ ಬಂದ್ರೂ ಈ ಹೆಣ್ಮಗಳೇ ತಗೋತಾ ಇದ್ಲು. ಜೊತೆಗೆ ಅಪ್ಪನ 1 ಎಕರೆ ಅಡಿಕೆ ತೋಟದ ದುಡ್ಡನ್ನೂ ನುಂಗಿ ನೀರು ಕುಡಿತಾ ಇದ್ಲಂತೆ. ಇಷ್ಟು ಸಾಲದು ಅಂತ ಅಪ್ಪನ ಆಸ್ತಿ ಮೇಲೆ ಕಣ್ಣಿಟ್ಟಿದ್ಲು. 1 ಎಕರೆ ಅವ್ರ ಉಪಜೀವನಕ್ಕೆ ಇರಲಿ ಅಂತ ಅಂದು ಇಟ್ಟಿದ್ದೀವ್ರಿ. ಅದನ್ನ ಬಡ ಬಡ ಮೋಸ ಮಾಡಿ ತನ್ನ ಮಗನ ಹೆಸರಿಂದ ಬರ್ಸ್ಕೊಂಬಿಟ್ಟಾಳ್ರಿ ಸರ್. ನಮಗೆ ಗೊತ್ತಾಯಿಲ್ರಿ ಈಗ ಹೆಂಗೆ ಮಾಡಲ್ ಬಿಡು ಅಂತ ನಾವು ಮಾಡೇವ್ರಿ. ಅಪ್ಪನ ಆಸ್ತಿ ಮೇಲೆ ಕಣ್ಣಿಟ್ಟ ಕೆಂಚಮ್ಮ ತಂದೆಗೆ ಗೊತ್ತಾಗದಂತೆ ಬ್ಯಾಂಕ್ ಸಾಲ ಕ್ಲಿಯರೆನ್ಸ್ ಮಾಡೋದಿದೆ ಅಂತ ಕರ್ಕೊಂಡು ಹೋಗಿ ತನ್ನ ಮಗನ ಹೆಸರಿಗೆ ಮಾಡಿಸ್ಕೊಂಡಿದ್ದಾಳೆ. ಯಾರೊಬ್ರಿಗೂ ಗೊತ್ತಾಗದಂತೆ ಎಲ್ಲವನ್ನೂ ಗುಟ್ಟಾಗೆ ಮಾಡಿ ಮುಗಿಸಿದ್ರು. ಇತ್ತೀಚೆಗೆ ಬೆಳೆ ವಿಮೆ ಮಾಡಿಸೋದಕ್ಕೆ ಹೋದಾಗ ಈರಪ್ಪನ ಹೆಸರಲ್ಲಿದ್ದ ಆಸ್ತಿ ಕೆಂಚಮ್ಮನ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಿದೆ. ಸಹೋದರಿಯರೆಲ್ಲ ಸೇರಿಕೊಂಡು ಪ್ರಶ್ನೆ ಮಾಡ್ತಾ ಇದ್ದಂಗೆ ನಾನು ಖರೀದಿ ಮಾಡಿದ್ದೀನಿ, ನಿಮಗೆ ಕೇಳೋ ಹಕ್ಕಿಲ್ಲ ಅಂತಿದ್ದಾಳಂತೆ. ವಿಷಯ ತಿಳಿದ ಹಿರಿ ಜೀವ ನನ್ನನ್ನ ಯಾರು ನೋಡ್ಕೋತಾರೆ, ನನಗೆ ಅಂತ ಇದ್ದಿದ್ದೆ ಆ ಆಸ್ತಿ, ಅದು ಕೈ ತಪ್ಪಿ ಹೋಗಿದೆ ಅಂತ ವಿಷದ ಬಾಟ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಕೊಟ್ಟಕ್ಕೆ ಕೆಲಸವ ಅಂತ ನನ್ನ ಆಸ್ತಿ ನನಗೆ ಬಿಡಿಸ್ಕೊಟ್ಟು ನಾನು ಜೀವನ ಮಾಡ್ಕೊಂತ ನನಗಿಂತ ಪ್ರಸಿದ್ಧಿ ಬಂತನ ಅಂತೇಳಿ ಚಟ್ಟ. ಒಟ್ಟಲ್ಲಿ ಮಗಳು ಅಂತ ನಂಬಿದ್ದೆ ಈ ಹಿರಿ ಜೀವದ ಪಾಲಿಗೆ ಕಂಟಕವಾಗಿದೆ. ನನ್ನ ಆಸ್ತಿಯನ್ನ ನನಗೆ ಕೊಡಿಸಿ ಅಂತ ಕಣ್ಣೀರ್ ಹಾಕ್ತಾ ಇದ್ದು ನ್ಯಾಯ ಸಿಗುತ್ತಾ ಕಾದು ನೋಡ್ಬೇಕು. ನಾಗರಾಜ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಆತನಿಗೆ ಸಾಲ ಮಾಡಿ ಶೋಕಿ ಮಾಡೋ ಖಯಾಲಿ. ಸಿಕ್ಕವರ ಕೈಯಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದವ ಇತ್ತೀಚೆಗೆ ಪಾಪರಾಗಿದ್ದ. ಯಾವಾಗ ಸಾಲಗಾರರು ಕಾಟ ಕೊಡೋಕೆ ಶುರು ಮಾಡಿದ್ರೋ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ಮೈತುಂಬ ಸಾಲ, ಕತ್ತು ಸೀಳಿಕೊಂಡು ಕಳ್ಳಾಟ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ ಬಿಡಿ. ಯಾಕಂದ್ರೆ ಅತಿ ಆಸೆಗೆ ಬಿದ್ದರೆ ಗತಿಗೇಡು ಆಗೋದು ಪಕ್ಕ. ಅದರಲ್ಲೂ ಸಾಲ ಅನ್ನೋ ಶೂಲವನ್ನ ಮೈಗೇರಿಸಿಕೊಂಡ್ರೆ ಮುಗಿದೇ ಹೋಯ್ತು. ಒಂದು ಜೀವನ ಸರ್ವನಾಶವಾಗುತ್ತೆ. ಇಲ್ಲ,
ಜೀವವೇ ಹಾರಿ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವನೇ ನೋಡಿ. ಸಾಲದ ದುಡ್ಡಲ್ಲಿ ಶೋಕಿ ಮಾಡುವುದಕ್ಕೆ ಮೈತುಂಬ ಸಾಲ ಮಾಡಿಕೊಂಡವ ಈಗ ವಿಲವಿಲ ಒದ್ದಾಡ್ತಿದ್ದಾನೆ. ಸಾಲಗಾರರ ಕಾಟ ತಾಳೋದಕ್ಕಾಗದೆ ತಾನೇ ಕತ್ತು ಕುಯ್ಕೊಂಡು ಹಸಿ ಹಸಿ ನಾಟಕ ಆಡಿದ್ದಾನೆ. ಕಷ್ಟ ಅಂದಾಗ ಸಾಲ ಮಾಡೋದು ಕಾಮನ್, ಆದ್ರೆ ಸಾಲ ಅನ್ನೋದೇ ಶೂಲ ಆಗಬಾರ್ದು ಅಷ್ಟೇ. ಈತನ ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ ಅಂತ. ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಬೀರಂಗಿವಾಡ್ಲಪಲ್ಲಿ ನಿವಾಸಿ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದವ ಶೋಕಿ ಜೀವನಕ್ಕೆ ಬಿದ್ದಿದ್ದ. ಹೀಗಾಗಿಯೇ ಕಂಡವರ ಹತ್ರ ಸಾಲ ಮಾಡೋದಲ್ಲದೆ ಲೋನ್ ಆ್ಯಪ್ಗಳಲ್ಲೂ ಸಾಲ ಪಡೆದಿದ್ದ. ಯಾವಾಗ ಸಾಲದ ಭಾರ ಹೆಗಲೇರ್ತೋ ವಿಲವಿಲ ಒದ್ದಾಡಿ ಹೋಗಿದ್ದಾನೆ. ಸಾಲ ಕೊಟ್ಟವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ತನ್ನ ಕತ್ತನ್ನ ತಾನೇ ಸೀಳಿಕೊಂಡು ಹಸಿ ಹಸಿ ನಾಟಕ ಮಾಡಿದ್ದ. ಸಾಕಷ್ಟು ಜನರಿಗೆ ನಾನೇ ಸಾಲ ಕೊಟ್ಟಿದ್ದೆ, ಅದನ್ನ ವಸೂಲಿ ಮಾಡ್ಕೊಂಡು ಬರುವಾಗ ಯಾರೋ 4 ನನ್ನ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಸೀಳಿ ಹಣ ಎತ್ಕೊಂಡು ಹೋದ್ರು ಅಂತ ಕಥೆ ಕಟ್ಟಿದ್ದ. ಕತ್ತು ಸೀಳ್ಕೊಂಡು ಸಿಂಪತಿ ಡ್ರಾಮಾ ಮಾಡಿದ್ರೆ ಸಾಲ ಕೊಟ್ಟವರು ಅಯ್ಯೋ ಪಾಪ ಅಂತಾರೆ, ನನ್ನ ಸಾಲ ಮನ್ನಾ ಆಗುತ್ತೆ ಅಂದ್ಕೊಂಡಿದ್ದ. ಆದ್ರೆ ತನಿಖೆಗಿಳಿದ ಪೊಲೀಸರಿಗೆ ಇವನ ಮೇಲೆಯೇ ಅನುಮಾನ ಮೂಡಿತ್ತು. ಹೀಗಾಗಿ ತಮ್ಮ ಸ್ಟೈಲ್ನಲ್ಲಿ ತನಿಖೆ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ತುಂಬ ಸಾಲ ವಗೇರ ಪೆಂಡಿಂಗ್ ಇತ್ತು, ಲೋನ್ ವಗೇರ ಸುಮಾರು ತಗೊಂಡಿದ್ದಾರೆ, ಫ್ರೆಂಡ್ಸಿಂದ ಹ್ಯಾಂಡ್ ಲೋನ್ ತಗೊಂಡಿದ್ದಾರೆ, ಅದು ಎಲ್ಲ ಪೇ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಕಾರಣ ಬಗ್ಗೆ ಇದು ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ರಾತ್ರಿ ಕುಡ್ದಿದ್ದಾರೆ ಒಬ್ಬರು ಫ್ರೆಂಡ್ ಜೊತೆಗೆ ಒಂದು ಬಾರಲ್ಲಿ. ಆಮೇಲೆ ವಾಪಸ್ ಹೋಗುವಾಗ ದಾರಿಯಲ್ಲಿ ಒಂದು ಜಾಗ ಸ್ಟಾಪ್ ಮಾಡಿ ಸ್ವಂತ ಚಾಕುವಿಂದ ಈ ನ್ಯಾಕ್ ಮೇಲೆ ಇಲ್ಲಿ ಅವರು ಗಾಯಲ್ ಮಾಡಿದ್ದಾರೆ. ಸ್ವಂತ ನ್ಯಾಕಲ್ಲಿ ಮಾರ್ಕ್ಸ್ ಮಾಡಿದ್ದಾರೆ. ಒಟ್ನಲ್ಲಿ ಶೋಕಿಗಾಗಿ ಸಾಲ ಮಾಡಿದ್ರೆ ಏನಾಗುತ್ತೆ ಅನ್ನೋದಿಕ್ಕೆ ಇವನೇ ಬೆಸ್ಟ್ ಎಕ್ಸಾಂಪಲ್. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.